ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ಇವತ್ತು ನಾನು ಚಪಾತಿಯಿಂದ ನೂಡಲ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡಿ. ಇದಕ್ಕೆ ನಾವು ಚಪಾತಿ ಒಂದು 5 ಚಪಾತಿ, ಈಗ ಚಪಾತಿ ಉಳಿದಿರುತ್ತೆ ಅದನ್ನು ಹಾಗೆ ತಿನ್ನೋಕ್ಕೆ ಬೇಜಾರಾದಾಗ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಚಪಾತಿನ ಒಂದ್ರ ಮೇಲೊಂದು ಹಾಕ್ಕೋತಾಯಿದ್ದೀನಿ. ನಾನು ಒಂದು 5 ಚಪಾತಿ ಹೊಲಿದಿದ್ದು ಅಷ್ಟೊಂದು ತಗೋತಾಯಿದ್ದೀನಿ. ಈಗ ಎಲ್ಲನೂ ಸಣ್ಣದಾಗಿ ರೋಲ್ ಮಾಡ್ಕೊಳ್ಳಿ. ನೀಟಾಗಿ ರೋಲ್ ಮಾಡಿಕೊಂಡು ಈಗ ಚಾಕು ಸಹಾಯದಿಂದ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಹೀಗೆಲ್ಲ ನೀಟಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ. ನಾವು ಅವ್ರ ಲಂಚ್ ಬಾಕ್ಸಿಗೂ ಈ ಥರ ಮಾಡ್ಬೋದು. ನೀಟಾಗಿ ನೋಡಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ. ಈಗ ನೀಟಾಗಿ ಎಲ್ಲನೂ ಒಂದೊಂದು ಅಂಟ್ಕೊಂಡಿರುತ್ತೆ, ಎಲ್ಲ ನೀಟಾಗಿ ಬಿಡಿಸಿ ಇಟ್ಕೊಳ್ಳಿ. ಈಗ ಒಂದು ಬಾಣಲೆ ಇಟ್ಕೊಂಡು ಒಂದು ಬಾಣಲೆಗೆ ಒಂದು 2 ರಿಂದ 3 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆ, 1-2 ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು, 3 ಹಸಿಮೆಣಸಿನ್ಕಾಯಿ. ಈಗ ನೀಟಾಗಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡಿದ ನಂತರ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ನೀಟಾಗಿ ಹಾಕ್ಕೊಳ್ಳಿ. ನಾವು ಮನೇಲಿ ಇರೋಂತಹ ತರಕಾರಿನೇ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನು ಇದಕ್ಕೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕೋತಾಯಿದ್ದೀನಿ. ಕ್ಯಾಬೇಜು ಬೇರೆ ಯಾವ ತರಕಾರಿ ಇದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಂಡಿದ ನಂತರ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ತರಕಾರಿದ ಹಸಿ ವಾಸನೆ ಹೋಗಬೇಕು. ನೆಕ್ಸ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿಗೆಲ್ಲ ಹಿಡಿಬೇಕು, ಅದಕ್ಕೆ ಈಗಲೇ ಹಾಕ್ಕೋಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು, ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸಾಸ್ಗಳು ಹಾಕೊಳ್ಳೋಣ. ಸೋಯಾ ಸಾಸು 1 ಟೇಬಲ್ ಸ್ಪೂನು, ಟೊಮೆಟೊ ಸಾಸ್ ಹಾಕಿರೋದು ವಿಡಿಯೋ ಕ್ಲಿಪ್ ಇದಾಗಿದೆ. ಟೊಮೆಟೊ ಸಾಸು ಮತ್ತು ಸೋಯಾ ಸಾಸು, ಸ್ವಲ್ಪ ವಿನೆಗರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೆಣಸಿನ ಪುಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಚಪಾತಿನ ಇದರೊಳಗಡೆ ಹಾಕೋಣ. ನೀಟಾಗಿ ಚಪಾತಿನೆಲ್ಲ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
మీకు ಡ್ರೈ ಅನಿಸ್ತಾರೋ ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಳಿಗೂ ಸ್ನ್ಯಾಕ್ಸ್ ರೀತಿ ಮಾಡ್ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಚಪಾತಿ ತಿನ್ನಲ್ಲ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇದು ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ,